ಕೈಯನ್ನ ಮುಗ್ದಿ ಸೆರೆಕೆರೆಗೆ ಮುಗ್ದು ಬರ್ತಾ ಇದ್ದೀರಾ. ಯಾಕೋಸ್ಕರ ಆ ರೀತಿಯಾಗಿ ಬರ್ತಾ ಇದ್ದೀರಾ? ನಮಸ್ತೆ, ನಾವು ಮಂಗಳೂರು ಸೆರಾಕೆರೆಯಿಂದ ಮಾತಾಡ್ತಾ ಇದ್ದೇವೆ. ಒಂದು ಸಂಸ್ಥೆಯನ್ನ ದೇವಾಲಯದ ರೀತಿ ನಂಬಿ ತನ್ನ ಆರೋಗ್ಯವನ್ನು ಸುಧಾರಿಸಿಕೊಂಡಿರುವಂತಹ ಅಣ್ಣು ಅಪ್ಪ ನಮ್ಮ ಜೊತೆ ಇದ್ದಾರೆ. ನಮ್ಮ ಸಂಸ್ಥೆಯ ಅಭಿಪ್ರಾಯವನ್ನ ಅವರ ಜೊತೆ ಕೇಳ್ತಾ ಬರುವ. ನಮಸ್ತೆ ಮ್ಯಾಮ್, ಎಲ್ಲರಿಗೂ ನಮ್ಮ ನಮಸ್ತೆ. ಸೆರೆಕೆರೆದ ಮೇಡಮ್ ನಕ್ಲಿಗೆ ಪೂರಕ್ಲಿಗೆ ನಮ್ಮೆಲ್ಲ ನಮಸ್ಕಾರ ಮ್ಯಾಮ್. ಓಕೆಪ್ಪ, ನೀವು ಸೆರಾಕೆರೆಗೆ ಒಂದು 5-6 ತಿಂಗಳಿಂದ ಸೆರಾಕೆರೆಗೆ ಬರ್ತಾ ಇದ್ದೀರಾ. ಈ ಸೆರಾಕೆರೆನ ಬಗ್ಗೆ ಏನಾದ್ರೂ ಒಂದು ಹೇಳುದಾದ್ರೆ ಯಾವ ರೀತಿಯಾಗಿ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನನ್ನ ಬಗ್ಗೆ ಹೇಳ್ಬೇಕಾ ಮೇಡಮ್? ಅಲ್ಲ, ಪರವು ಯಾರು ಇಲ್ಲಿ ಎಲ್ಲ ತೆರೆಕೆರೆಗೆ ಯಾರು ಈ ಸೆರಾಕೆರೆನ ಬಗ್ಗೆ ತೆರೆಕೆರೆಗೆ ಬಗ್ಗೆ ಹೇಳುವುದಂದ್ರೆ ನಾನು ಅಷ್ಟು ದೊಡ್ಡ ಮನುಷ್ಯ ಸಹ ಅಲ್ಲ, ಅಷ್ಟು ತಿಳುವಳಿಕೆ ಸಹ ಇಲ್ಲ ನನಗೆ. ಆದರೆ ನನ್ನ ಒಂದು 5 ವರ್ಷದ ಒಂದು ಕಾಲು ನೋವಿನ ವಿಷಯದಲ್ಲಿ ಇಲ್ಲಿ ಒಂದು 5 ತಿಂಗಳಲ್ಲೇ ನಾನು ಸಾಧಾರಣ ನನ್ನ ಕಾಲು ನೋವು ದೂರ ಆಗಿದೆ. ಹೆಚ್ಚು ಕಡಿಮೆ ಒಂದು 60-70% ದೂರ ಆಗಿದೆ. ಆದರೆ ನನ್ನ ಮನಸ್ಸಲ್ಲಿ ಇರೋದು ಈಗ 1 ವರ್ಷ ಬರ್ತೇನೆ ಅಂತಲೇ ನಾನು ಮನಸ್ಸು ಮಾಡಿದ್ದೇನೆ. ನಾನು ಅದರ ಬಗ್ಗೆ ನನಗೆ ಒಳ್ಳೆ ರೀತಿಯಲ್ಲಿ ಉಪಕಾರ ಆಗ್ತದೆ. ಇಲ್ಲಿ ಎಲ್ಲ ಯಾವ ರೀತಿಯಲ್ಲಿ ಇಲ್ಲಿ ಒಂದು ನಾನು ವಿಲಾಸಿನಿ ಮೇಡಮ್ ಇರುವಾಗ ನಾನೊಂದು ಇದು ದೇವಾಲಯ ಮತ್ತು ಇಲ್ಲಿಗೆಲ್ಲ ಕೆಲಸ ಮಾಡುವವರೆಲ್ಲ ದೇವತೆಗಳಂತ ಹೇಳಿ ನನ್ನ ನಂಬಿಕೆಯಲ್ಲೇ ಇದ್ದೇನೆ. ಆ ನಂಬಿಕೆಯನ್ನು ನೀವು ಕೊಟ್ಟಿದ್ದೀರಾ. ಇನ್ನೂ ಸಹ ನಾನು ಆ ನಂಬಿಕೆಯನ್ನು ಮುಂದುವರಿಸಲಿಕ್ಕೆ ಇದ್ದೇನೆ. ನಾನು ಈಗ ನೀವು ಸೆರಾಕೆರೆಗೆ ಬರುವಾಗ ಕೈಯನ್ನ ಮುಗ್ದಿ ಸೆರಾಕೆರೆಗೆ ಮುಗ್ದು ಬರ್ತಾ ಇದ್ದೀರಾ. ಯಾಕೋಸ್ಕರ ಆ ರೀತಿಯಾಗಿ ಬರ್ತಾ ಇದ್ದೀರಾ? ಹೌದಮ್ಮ, ನಾನು ಬರುವುದು ಏಕೆಂದರೆ ನಾನು ಇದು ದೇವಾಲಯ ಅಂದರೆ 1 ವಾರದಲ್ಲಿ ನನಗೆ ತಿಳಿಯಲಿಲ್ಲ. ನನ್ನ ಒಬ್ಬರು ಫ್ರೆಂಡ್ ನನ್ನನ್ನು ಕರ್ಕೊಂಡು ಬಂದದ್ದು. ಆದರೆ ನನಗೆ ಇಲ್ಲಿ ಸಿಗುವಂಥ ಒಂದು ಭಾಗ್ಯ ಅಂದರೆ ಅಂತ ಹೇಳಿದರೆ, ಇಲ್ಲಿ ಬಂದ ನಂತರ ನನಗೆ ಎಲ್ಲ ರೀತಿಯಲ್ಲಿ ಹೊಂದಾಣಿಕೆ ಮಾಡುವಂಥ ಒಂದು ಸ್ಥಳವಾದ್ದರಿಂದ ನಾನು ಇದನ್ನು ದೇವಾಲಯ ಅಂತಲೇ ತಿಳ್ಕೊಂಡಿದ್ದೇನೆ. ಬರುವಾಗ ಒಂದು ದೇವಸ್ಥಾನಕ್ಕೆ ಹೋಗುವಾಗ ನಾನು ಕೈ ಮುಗಿದು ಹೋಗ್ತೇನೆ, ಅದೇ ರೀತಿ ನಾನು ಕೈ ಮುಗಿದು ಹೋಗೋದು. ಯಾಕೆಂದರೆ ನನ್ನ ಬಗ್ಗೆ ನಾನೇ ನನ್ನ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೇನೆ. ಆದರೆ ನೀವು ಅದನ್ನು ಪ್ರಚಾರ ಮಾಡ್ತಿದ್ದೀರಾ, ಅವರು ಸಹ ಮಾಡಬೇಕಂತ ಹೇಳಿ ನಿಮಗೆ ಎಲ್ಲರಿಗೆ ಧನ್ಯವಾದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಸೆರಾಕೆರೆನ ವಾತಾವರಣ ನಿಮಗೆ ಹೇಗೆ ಅನಿಸ್ತಾ ಇದೆ? ವಾತಾವರಣ ಅಂತ ಹೇಳಿದಂದ್ರೆ ಒಳಗೆ ಇಲ್ಲಿ ಬಿಲ್ಡಿಂಗಿನ ಒಳಗೆ ತೆರೆಕೆರೆಯ ಒಂದು ಕಟ್ಟಡ ಉಂಟು. ಅದರ ಒಳಗೆ ಬಂದ ನಂತರ ನನಗೆ ನನ್ನ ಕುಟುಂಬದವರೇ ಅಂತೇಳಿ ನಾನು ನೆನೆಸ್ಕೊಂಡಿದ್ದೇನೆ. ಅದೇ ರೀತಿ ನನ್ನನ್ನು ಹೊಂದಿಕೊಂಡು ಹೋಗ್ತಿದ್ದಾರೆ. ಈ ದಿವಸದಲ್ಲಿ ಒಂದು ಘಟನೆಯನ್ನು ನಾನು ಹೇಳ್ತೇನೆ. ಯಾಕೆಂದರೆ ನಾನು ಒಂದು ಬೆಡ್ಶೀಟ್ ಆಗಲಿ ಎಂಥ ಸಹ ತರಲಿಲ್ಲ, ಆದರೆ ನನಗೆ ಹೊಂದಾಣಿಕೆ ಮಾಡಿ ಆ ಬೆಡ್ಶೀಟ್ ಹಾಕಿ ನನಗೆ ಒಂದು ತೆರೆಕೆರೆ ಅನ್ನೋ ಒಂದು ನನಗೆ ಆಟೋಮೆಟಿಕ್ ಅನ್ನು ನನಗೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತೇನೆ. ಇದೇ ರೀತಿ ಎಲ್ಲರಿಗೆ ಸಿಗಲಿ ಅಂತೇಳಿ ನನ್ನ ಭಾವನೆ. ಓಕೆ ಅಪ್ಪ, ಕೊನೆಯದಾಗಿ ಈ ಸೆರಾಕೆರೆಗೆ ಬರುವ ಜನರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ನಾನು ಹೇಳುವಂಥದ್ದು ಒಂದು ಮಾತಂದರೆ, ನಮ್ಮ ಮನೆಯಲ್ಲಿ ಎಲ್ಲ ವಾತಾವರಣದಲ್ಲಿ ನಮ್ಮ ಒಳಗಿನ ಆ ಸಮಸ್ಯೆ ಅವರಿಗೆ ಗೊತ್ತಾಗೋದಿಲ್ಲ. ಇಲ್ಲಿ ಬಂದ ನಂತರ ಒಂದು ಸಮಸ್ಯೆ ಅಂತ ಹೇಳಿ ಗೊತ್ತಾದ ನಂತರ ಅದನ್ನು ಎಲ್ಲ ರೀತಿಯಲ್ಲಿ ನೀವು ಪ್ರತಿದಿನ ಬಂದು ಅದನ್ನು ದೂರ ಮಾಡಲಿಕ್ಕೆ, ನಮ್ಮ ಶರೀರದಲ್ಲಿರುವ ಒಂದು ಕಷ್ಟವನ್ನು ದೂರ ಮಾಡಲಿಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಕೂಡ ಸೆರಾಕೆರೆಗೆ ಬಂದು ಥೆರಪಿಯನ್ನು ಪಡ್ಕೊಂಡು ಹೋಗ್ಲಿ ಅಂತ ಹೇಳಿ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ. ಓಕೆ ಅಪ್ಪ, ಥ್ಯಾಂಕ್ ಯು. ಧನ್ಯವಾದ ಮ್ಯಾಮ್, ಧನ್ಯವಾದ.